ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ನಂದಕುಮಾರ್ ಲೇಔಟ್ ಅರೇಹಳ್ಳಿ ಉತ್ರಹಳ್ಳಿ ತಾವಿರೋ ಅಂತ 30ಗೆ 50 ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀವಿ ನೋಡಿ. ಇದು ಈಸ್ಟ್ ಗೇಟ್ ಆಗಿರುತ್ತೆ, ಈಸ್ಟ್ ಫೇಸ್ ಆಗಿರುತ್ತೆ. ಇದು ಬಂದು 30ಗೆ 50 ಮನೆ ದೊಡ್ಡದಾಗಿದೆ, ತುಂಬ ದೊಡ್ಡದು. ಹಾಗೆ ಮನೆ ಸುತ್ತಮುತ್ತ ನೋಡ್ಬೋದು ನೀವು. 30 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ. ಮೈನ್ ರೋಡ್ ಉತ್ರಹಳ್ಳಿ ಮೈನ್ ರೋಡು ನಿಮ್ಗೆ ಗೊತ್ತಾಗುತ್ತೆ, ನೋಡಿದ ತಕ್ಷಣ ಗೊತ್ತಾಗುತ್ತೆ. ಇನ್ನೊಂದ್ಸತಿ ಹೇಳ್ಬಿಡ್ತಾ ಇದ್ದೀನಿ, ಇದು ಅಡ್ರೆಸ್ಸು ನಂದಕುಮಾರ್ ಲೇಔಟು ಅರೇಹಳ್ಳಿ ಉತ್ರಹಳ್ಳಿ ತಾವು ಬರುತ್ತೆ ನಿಮಗೆ ಇದು. ಓಕೆ, ಇನ್ನೊಂದ್ಸತಿ ಮನೆ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀನಿ. ಇದು ಬಂದು 30ಗೆ 50 ಆಗಿರುತ್ತೆ ನಿಮಗೆ. ಓಕೆ, ಮನೆ ಒಳಗಡೆ ಇದು ಬಂದ್ಬಿಟ್ಟು ಏಕತ ಆಗಿರುತ್ತೆ ನಿಮಗೆ. ಮನೆ ಒಳಗಡೆ ಹೋಗೋಣ. ಹಾಗಾದ್ರೆ ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು, ನಮಗೆ ಪಂಡ್ರ ಮ್ಯಾಕ್ಸಲ್ಲಿ ನಮಗೆ ಹಾಫ್ ಗೇಟ್ ಕೊಟ್ಟಿದ್ದಾರೆ ನಿಮಗೆ. ತುಂಬ ದೊಡ್ಡದಾಗಿದೆ ಮನೆ. ಓಕೆ, ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಿಮಗೆ ಪಾರ್ಕಿಂಗ್ ಸಿಗುತ್ತೆ ನಿಮಗೆ ದೊಡ್ಡದಾಗಿ. ಅಂದರೆ ನಮಗೆ 2 ಕಾರು ಧಾರಾಳವಾಗಿ ನಿಲ್ಲಿಸ್ಕೊಳ್ಳೋಷ್ಟು ಪಾರ್ಕಿಂಗ್ ಸಿಗುತ್ತೆ. ಹಾಗೆ ಫ್ಲೋರಿಂಗ್ ನೋಡ್ಬೋದು, ನಮಗೆ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ಸೈಡ್ ವಾಲ್ ಎಲ್ಲ ನೋಡ್ಬೋದು, ನಿಮಗೆ ಗ್ರಾನೈಟೇ ಯೂಸ್ ಮಾಡಿದ್ದಾರೆ. ನಿಮಗೆ ತುಂಬ ಚೆನ್ನಾಗಿದೆ, ಬ್ಲ್ಯಾಕ್ ಕಲರ್ ಗ್ರಾನೈಟು. ಹಾಗೆ ಇಲ್ಲಿ ಬಂದರೆ ನಮಗೆ ಗ್ಯಾಸ್ ಪ್ರವೇಶನ್ ಕೊಟ್ಟಿದ್ದಾರೆ ನಮಗೆ ಇಲ್ಲಿ. ಹಾಗೆ ಇಲ್ಲಿ ಬಂದು ಸಂಪ್ ಬಂದಿದೆ ನಿಮಗೆ, ಸಂಪು. ಹಾಗೆ ಇಲ್ಲಿ ಬೋರ್ ಬಂದಿದೆ. ಹಾಗೆ ಇಲ್ಲಿ ಕಾವೇರಿ ಕಲೆಕ್ಷನ್ ಕೂಡ ಆಗಿದೆ, ನೋಡ್ಬೋದು ನೀವು. ಜಸ್ಟ್ ಮೀಟ್ರ್ ತಗೋಬೇಕಾಗುತ್ತೆ ನಮಗೆ. ಮನೆ ಸುತ್ತಮುತ್ತ ನೋಡ್ತಾ ಇದ್ದೀನಿ. ಇದು ಬಂದು ನಿಮಗೆ ಪಾರ್ಕಿಂಗ್ ಜಾಗ ಆಗಿರುತ್ತೆ. ಹಾಗೆ ಇಲ್ಲಿ ನೀವು ಕಾರು ಬೇಕಂದರೆ 2 ವೀಲರ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಕೂಡ ಇದೆ ನಿಮಗೆ. 2 ರಿಂದ 3, 4 2 ವೀಲರ್ ನಿಲ್ಲಿಸ್ಕೋಬೋದು ನೀವು. ತುಂಬ ದೊಡ್ಡದಾಗಿದೆ. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ಸೈಡಲ್ಲೆಲ್ಲ ವಾಲ್ ನೋಡ್ಬೋದು ನೀವು. ಬೇಕಂದರೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಬ್ಲ್ಯಾಕ್ ಕಲರ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇದು ಬಂದು ಪಾರ್ಕಿಂಗ್ ಜಾಗ ಆಗಿರುತ್ತೆ. ಹಾಗೆ ಇಲ್ಲಿ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲೇ ಒಂದು ಸಿಂಗಲ್ BHK ಅಂದರೆ 1 ಬೆಡ್ರೂಮ್, ಅಂದರೆ 1 ರೂಮ್ ಇರುವಂಥ ಮನೆ ಕೂಡ ಇದೆ ನಿಮಗೆ. ಬೇಕಂದರೆ ನೀವು ರೆಂಟಿಗೆ ಬೇಕಾದ್ರೂ ಕೊಟ್ಕೋಬೋದು ಧಾರಾಳವಾಗಿ. ಸಿಂಗಲ್ BHK ಮನೆ ಇದೆ ನಿಮಗೆ. ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ನೋಡ್ಬೋದು, ಬರ್ತಾರಂಗೆ ಒಂದು ಹಾಲ್ ಸಿಕ್ಕುತ್ತೆ ನಿಮಗೆ. ಹಾಗೆ ಈ ಕಡೆ ಬಂದರೆ ನಮಗೆ ಅಡುಗೆ ಮನೆ ಎಲ್ ಶೇಪಲ್ಲಿ. ಒಂದು ಫ್ಯಾಮ್ಲಿ ಇರುವಂಥ ಜಾಗ. ಆರಾಮಾಗಿ ಗಂಡ ಹೆಂಡತಿ ಮಗು ಧಾರಾಳವಾಗಿರ್ಬೋದು. ದೊಡ್ಡದಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಇದು ಹಾಲ್ ಆಗಿರುತ್ತೆ. ಈ ಕಾರ್ನರಿಂದ ನೋಡಿಸ್ತೀನಿ. ಇದು ಬಂದು ನಿಮಗೆ TV ಯೂನಿಟ್ ಬರುತ್ತೆ ನಿಮಗೆ. TV ಯೂನಿಟು. ಫ್ಲೋರಿಂಗ್ ಕೂಡ ನೋಡ್ಬೋದು, ಗ್ರಾನೈಟ್ ಮಾಡಿದ್ದಾರೆ ನಿಮಗೆ, ಮೂನ್ ಕಲರ್ ಗ್ರಾನೈಟು. ಹಾಗೆ ಇಲ್ಲೊಂದು ರೂಮ್ ಕೂಡ ಬಂದಿದೆ, ನೋಡ್ಬೋದು. ದೊಡ್ಡದಾಗಿದೆ. ಒಂದು ಕಾಟ್ ಹಾಕೋಬೋದು ದೊಡ್ಡದಾಗಿ, ಕಿಂಗ್ ಸೈಜ್ ಬೆಡ್ ಹಾಕೋಬೋದು. ಹಾಗೆ ಅಲ್ಲಿ ವಾರ್ಡ್ರೋಬ್ಗಳು ಬಂದಿದೆ. ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಕೂಡ ಬಂದಿದೆ ನಿಮಗೆ. ಇದು ಬಂದು ಗ್ರೌಂಡ್ ಫ್ಲೋರಲ್ಲಿರುವಂಥ ಸಿಂಗಲ್ BHK ಮನೆ ಆಗಿರುತ್ತೆ. ಹಾಗೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಕೂಡ ಆಗಿದೆ. ಆಲ್ರೆಡಿ ಫಿಟ್ಟಿಂಗ್ ಎಲ್ಲ ಆಗೋಗಿದೆ ನಿಮಗೆ, ನೋಡ್ಬೋದು. ಶವರ್ ಆಗಲಿ ಕಬೋರ್ಡ್ ಆಗಲಿ ಎಲ್ಲ ಫಿಟ್ಟಿಂಗ್ ಆಗೋಗಿದೆ ನಿಮಗೆ. ಇದು ಬಂದು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿರುವಂಥ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಆಗಿರುತ್ತೆ ನಿಮಗೆ. ಹಾಗೆ ಇಲ್ಲಿ ಬಂದರೆ ಒಂದು ವಾಚ್ಮೆನ್ ರೂಮ್ ಕೂಡ ಇದೆ, ಸಿಂಗಲ್ ಮನೆ. ವಾಚ್ಮೆನ್ ಬೇಕಾದ್ರೂ ಮಾಡ್ಬೋದು, ಇಲ್ಲ ನೀವು ಬೇಕಾದ್ರೆ ಆಫೀಸ್ ರೂಮ್ ಬೇಕಾದ್ರೂ ಮಾಡ್ಕೋಬೋದು ನೀವು. ಇದನ್ನು ಒಂದು ಸಿಂಗಲ್ ಬೆಡ್ರೂಮ್, ಚಿಕ್ಕದು ಒಂದು ರೂಮ್. ಹಾಗೆ ಇದು ಕೂಡ ನಿಮಗೆ ಅಟ್ಯಾಚ್ ಬಾತ್ರೂಮ್ ಇದೆ ನಿಮಗೆ. ಲಿಫ್ಟ್ ಕೂಡ ಬಂದಿದೆ, ನೋಡ್ಬೋದು. ಇದು ಬಂದು 30ಗೆ 50 ಆಗಿರುತ್ತೆ. ಓಕೆ, ಹಂಗಾರೆ ಮಾಡಿ ಮೇಲೆ ಹೋಗೋಣ, ಏನಿದೆ ಅಂತ ನೋಡೋಣ. ಮಾಡಿ ಮೇಲೆ ಹೆಂಗಿದೆ ಅಂತ ಇನ್ನೊಂದ್ಸತಿ ನೋಡಿಸ್ಬಿಡ್ತಾ ಇದ್ದೀನಿ. ಇದು ಗ್ರೌಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್. ಎಲ್ಲೂ ಹೋಗ್ಬೇಕಾಗಿಲ್ಲ, ಮೈನ್ ರೋಡ್, ಉತ್ರಹಳ್ಳಿ ಮೈನ್ ರೋಡ್ ಎಲ್ಲ ಹತ್ರ ಇದೆ. ಉತ್ರಹಳ್ಳಿ ಬಸ್ ಸ್ಟ್ಯಾಂಡ್ ಎಲ್ಲೇ ಪಕ್ಕದಲ್ಲೇ ಇದೆ ನಿಮಗೆ. ಹಾಸ್ಪಿಟಲ್ಲು, ಕಾಲೇಜು ಎಲ್ಲ ಪಕ್ಕದಲ್ಲೇ ಇದೆ.
ಓಕೆ, ಮಾಡಿ ಮೇಲೆ ಬರ್ತಾ ಇದ್ದೀವಿ ನಾವು. ಮಾಡಿ ಮೇಲ್ಗಡೆ ಬಂದರೆ ನಮ್ಗೆ ಈ ಥರ ಕಾಣಿಸುತ್ತೆ ಜಾಗ. ಇಲ್ಲಿ ನೋಡ್ಬೋದು ಬಾಲ್ಕನಿಲಿ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ನಮಗೆ 10 ಇದು. ಹಾಗೆ SS ಸ್ಟೀಲ್ ಕೂಡ ಕೊಟ್ಟಿದ್ದಾರೆ. ಈ ಕಾರ್ನರಲ್ಲಿ ನೋಡ್ತಾ ಇದ್ದೀನಿ. ಸೈಡ್ ವಾಲೆಲ್ಲ ನೋಡ್ಬೋದು ನೀವು. ವಾಟರ್ ಫಾಲ್ ಟೈಲ್ಸ್ ಮಾಡಿದ್ದಾರೆ. ಹಾಗೆ ಮೇಲ್ಗಡೆ POC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ವಿತ್ LED ಲೈಟ್ ಕೊಟ್ಟಿದ್ದಾರೆ. ಹಾಗೆ ಬಾಲ್ಕನಿಗೆ ಬಂದರೆ ಈ ಥರ ಕಾಣುತ್ತೆ ನಮಗೆ. ಎಲ್ಲ ಫ್ಲ್ಯಾಟ್ಗಳೇ ಇರೋದು. ಹಾಗೆ ಡೋರ್ ಕೂಡ ನೋಡಿಸ್ತಾ ಇದ್ದೀನಿ. ಇದು ಕೂಡ ನಿಮಗೆ ಟೀಕ್ ವುಡ್ಡಲ್ಲಿ ಆಗಿರುತ್ತೆ ಡೋರು. ತುಂಬ ದೊಡ್ಡದಾಗಿದೆ. ಆಲ್ಮೋಸ್ಟ್ 7 ಅಡಿ ಇದೆ ಬಾಗಿಲು. ಹೊಸಲು ಕೂಡ ಅಷ್ಟೇ ತುಂಬ ಸೈಜ್ ಇದೆ. ಹಾಗೆ ಇಲ್ಲೂ ಕೂಡ ನೋಡ್ಬೋದು. ವಿಂಡೋ ಕೂಡ ಅಷ್ಟೇ ದೊಡ್ಡದಾಗಿದೆ. ಸಕಾಗಿದೆ ಬಾಗಿಲು. ನಾನು ನೋಡಿರೋ ಮನೇಲೆ ಇದೊಂದು ಸ್ವಲ್ಪ ರಿಚ್ ಆಗಿದೆ ನಮಗೆ. ಓಕೆ, ಮನೆ ಒಳಗಡೆ ಹೋಗೋಣ ಅನ್ಸುತ್ತೆ. ಓಕೆ, ಮನೆ ಒಳಗಡೆ ನೋಡಿಸ್ತಾ ಇದ್ದೀನಿ ನಿಮಗೆ. ಹೊರಗಡೆ ಬೈತಾರಂಗೆ ನಿಮಗೆ ಇಟಾಲಿಯನ್ ಮಾರ್ಬಲ್ ಸಿಕ್ಕುತ್ತೆ ನಿಮಗೆ. ಹಾಗೆ ಇಲ್ಲಿ ನಿಮಗೆ ಶೂ ರ್ಯಾಕ್ ಮಾಡೋದಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ಶೂಸ್ಗಳು ಹೊರಗಡೆ ಬರ್ತಾರಂಗೆ ಇಟಾಲಿಯನ್ ಮಾರ್ಬಲ್ ಸಿಕ್ಕುತ್ತೆ ನಿಮಗೆ. ಹಾಗೆ ಒಂದು ಹಾಲು ದೊಡ್ಡದಾಗಿ ಚೆನ್ನಾಗಿದೆ ನಿಮಗೆ. ಅಲ್ಲಿ ನೋಡ್ಬೋದು TV ಯೂನಿಟ್ ಕೊಟ್ಟಿದ್ದಾರೆ. ತುಂಬ ದೊಡ್ಡದಾಗಿದೆ ನಿಮಗೆ. ಆಲ್ಮೋಸ್ಟ್ 90 ಇಂಚಸ್ TV ಮಡಿಕೋಬೋದು ನಿಮಗೆ. ದೊಡ್ಡದಾಗಿದೆ ನಿಮಗೆ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ತುಂಬ ರಿಚ್ ಆಗಿದೆ ಮನೆ. ತುಂಬ ದೊಡ್ಡದಾಗಿದೆ. ಯಾಕಂದರೆ ಇದು 30ಗೆ 50 ಇರೋದ್ರಿಂದ ತುಂಬ ದೊಡ್ಡದಾಗಿ ಕಟ್ಟಿದ್ದಾರೆ. ಹಾಲಾಗಲಿ ಅಡುಗೆ ಮನೆ ಆಗಲಿ ಎಲ್ಲ ದೊಡ್ಡದಾಗಿದೆ. ದೇವ್ರ ಮನೆ ನೋಡಿಸ್ತಾ ಇದ್ದೀನಿ ನಿಮಗೆ. ಧಾರಾಳ ಒಳಗಡೆ ಇಬ್ಬರು ಕೂತ್ಕೊಂಡು ಪೂಜೆ ಮಾಡೋಷ್ಟು ದೊಡ್ಡದಾಗಿದೆ ದೇವ್ರ ಮನೆ. ನೋಡ್ಬೋದು ನಿಮಗೆ. ಇಬ್ಬರು ಕೂತ್ಕೊಂಡು ಧಾರಾಳವಾಗಿ, ಅಂದರೆ ಇಬ್ಬರು ಅಂದರೆ ನಿಮ್ಗೆ ಒಂದು ಸೈಡಲ್ಲೇ ಇಬ್ಬರು ಕೂತ್ಕೋಬೋದು. ಟೋಟಲ್ 4 ಜನ ಒಳಗಡೆನೇ ನೀವು ಹೋಗ್ಬೋದು ನೀವು. ತುಂಬ ಚೆನ್ನಾಗಿದೆ. ತುಂಬ ದೊಡ್ಡದಾಗಿದೆ ದೇವ್ರ ಮನೆ. ಹಾಗೆ ಬಾಗಿಲು ಕೂಡ ನೋಡ್ಬೋದು. ಎಲ್ಲ ಟೀಕೆ ಆಗಿದೆ ನಿಮಗೆ. ಬಾಗಿಲು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಾಗಿಲು ಕೂಡ ಅಷ್ಟೇ ನಿಮಗೆ ಶಂಖ ವಿಷ್ಣು ಚಕ್ರ ಎಲ್ಲ ಕೊಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟೀಕಲ್ಲೇ ಕಳಸಗಳು ಕೂಡ ನೋಡ್ಬೋದು ನೀವು. ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವ್ರ ಮನೆ. ತುಂಬ ದೊಡ್ಡದಾಗಿದೆ ನಿಮಗೆ. ಇದು ಬಂದು ದೇವ್ರ ಮನೆ ಆಗಿರುತ್ತೆ. ಹಾಗೆ ಈ ಕಡೆ ಬಂದರೆ ನಮಗೆ ಅಡುಗೆ ಮನೆ ಕೂಡ ಅಷ್ಟೇ ತುಂಬ ದೊಡ್ಡದಾಗಿದೆ. ನಿಮ್ಗೆ ನೋಡ್ಬೋದು. ಇಲ್ಲಿಂದ ನೋಡಿಸ್ತಾ ಇದ್ದೀನಿ. L ಶೇಪಲ್ಲಿ ನಿಮಗೆ ಕೆಳಗಡೆ ಎಲ್ಲ ಕಬೋರ್ಡ್ಗಳು ಬಂದಿದೆ. ಎಲ್ಲ ಸಾಫ್ಟ್ ಕಾರ್ನರು. ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ಗಳು ತುಂಬ ಇದ್ದಾವೆ. ತುಂಬ ಸ್ಟೋರೇಜು ಧಾರಾಳವಾಗಿ ತುಂಬ್ಕೋಬೋದು. ಎಷ್ಟು ಬೇಕಾದ್ರೂ ಮಾಡಿ ತುಂಬ್ಕೋಬೋದು ನಿಮಗೆ. ತುಂಬ ಜಾಗ ಕೂಡ ಇದೆ. ಇಲ್ಲಿ ಬಂದು ನಿಮಗೆ ಫ್ರಿಜ್ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಫ್ರಿಜ್ ಮಡಿಕೋಬೋದು. ನಿಮಗೆ ಆಲ್ರೆಡಿ ಫಿಟ್ಟಿಂಗ್ ಆಗೋಗಿದೆ. ಕಲೆಕ್ಷನ್ ಎಲ್ಲ ಆಗಿದೆ ನೋಡ್ಬೋದು. ಸ್ಟ್ಯಾಂಡ್ ಆಗಲಿ ಕೊಳಾಯಿ ಆಗಲಿ ಎಲ್ಲ ಹಾಕ್ಬೋದು ನೀವು. ಹಾಗೆ ಇಲ್ಲಿ ನಿಮಗೆ ಅಕ್ವಾಗಾರ್ಡ್ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ಬಂದು ಗ್ಯಾಸ್ ಪ್ರೊವಿಷನು. ಅಲ್ಲಿ ಚಿಮ್ನಿಗೆ ನೋಡಿ ಪಾಯಿಂಟ್ ಕೊಟ್ಟಿದ್ದಾರೆ ನಿಮಗೆ. ಅಲ್ಲಿಂದ ಚಿಮ್ನಿಗೆ ಎಲ್ಲ ನಿಮಗೆ ಹೈಡ್ರಾಲಿಕ್ಸ್. ನಿಮಗೆ ಎಲ್ಲ ಹೈಡ್ರಾಲಿಕ್ಸಲ್ಲಿದೆ ನಿಮಗೆ. ಹಾಗೆ ನಿಮಗೆ ಇಲ್ಲಿ ಸಾಫ್ಟ್ ಕಾರ್ನರ್ ಡ್ರಾಯರ್. ಎಲ್ಲ ಸಾಫ್ಟ್ ಕಾರ್ನರಲ್ಲೇ ಬಂದಿದೆ ನೋಡ್ಬೋದು. ತುಂಬ ಸ್ಟೋರೇಜ್ ಇದೆ ನಿಮಗೆ. ಹಾಗೆ ಇಲ್ಲಿ ಮಿಕ್ಸಿ ಓವೆನ್ ಏನೇನೋ ಮಡಿಕೋಬೋದು. ಹಾಗೆ ಇಲ್ಲೂ ಕೂಡ ನೋಡ್ಬೋದು ಸ್ಟೋರೇಜ್ಗೆ ಡಬಲ್ ಡೋರ್ ಕೊಟ್ಬಿಟ್ಟವ್ರು ನಿಮಗೆ. ಫ್ರಿಜ್ ಥರ ಫುಲ್ ಡಬಲ್ ಡೋರ್. ಧಾರಾಳವಾಗಿ ಸ್ಟೋರೇಜ್ ತುಂಬ ಮಾಡ್ಬೋದು ನೀವು. ಇಲ್ಲೂ ಅಷ್ಟೇ ಸ್ಕ್ವಾಟ್ಸ್ ಕೊಟ್ಟಿದ್ದಾರೆ ನಿಮಗೆ. ತುಂಬ ಚೆನ್ನಾಗಿದೆ. ಇಲ್ಲಿ ಫ್ರಿಜ್ ಇದು ಓವೆನು ಇಲ್ಲಾಂದರೆ ಮಿಕ್ಸಿ ಏನೇನೋ ಮಡಿಕೊಂತೀನಿ ಇಲ್ಲಿ ಮಡಿಕೋಬೋದು. ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. ಇದು ಅಡುಗೆ ಮನೆ ಆಗಿರುತ್ತೆ. ತುಂಬ ದೊಡ್ಡದಾಗಿದೆ. ತುಂಬ ಫೇಸಿಯಸ್ ಆಗಿದೆ. ಹಾಗೆ ನಿಮ್ಗೆ ಇಲ್ಲಿ ಒಂದು ನಿಮಗೆ ಏನು ಹೇಳೋದು ಬ್ರೇಕ್ಫಾಸ್ಟ್ ಕೌಂಟರ್ ಥರ ಕೊಟ್ಟಿದ್ದಾರೆ ನಿಮಗೆ. ಇಲ್ಲೂ ಕೂಡ ಅಷ್ಟೇ ನಿಮಗೆ
ಕಬೋರ್ಡ್ಗಳು ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಈ ಕಡೆ ಬಂದರೆ ನಮಗೆ ಡೈನಿಂಗ್ ಟೇಬಲ್ ಜಾಗ, ಡೈನಿಂಗ್ ಟೇಬಲ್ ಮಡಿಕೋಬೋದು ದೊಡ್ಡದಾಗಿರೋದು. ಇಲ್ಲೂ ಅಷ್ಟೇ ನಿಮಗೆ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಅಂದರೆ ಸಾಮಾನು ಆ ತಟ್ಟೆಗಳು ಸ್ಪೂನ್ಗಳು ಮಡಿಕೊಳ್ಳೋಕ್ಕೆ ಜಾಗ. ಹಾಗೆ ಇಲ್ಲಿ ಕೈ ತೊಳೆಯೋಕ್ಕೆ ಜಾಗ ಕೂಡ ಬಂದಿದೆ ಇಲ್ಲಿ ನಿಮಗೆ ನೋಡಿಸ್ತಾ ಇದ್ದೀನಿ. ಮೇಲ್ಗಡೆ ಕೂಡ ಅಷ್ಟೇ POP ಫಾಲ್ ಸೀಲಿಂಗ್ ಆಗಿದೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲೇ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಬಂದಿದೆ ನಮಗೆ. ಗ್ರೌಂಡ್ ಫ್ಲೋರಲ್ಲಿ ಇದು, ಸಾರಿ ಫಸ್ಟ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್. ಓಕೆ, ಇನ್ನೊಂದು ಸರ್ತಿ ನೋಡಿಸ್ಬಿಡ್ತೀನಿ. ಇದು ಬಂದು ನಿಮಗೆ ಡೈನಿಂಗ್ ಟೇಬಲ್ ಜಾಗ ಆಗಿರುತ್ತೆ ನಿಮಗೆ. ಹಾಗೆ ಅಲ್ಲಿ ಅಡುಗೆ ಮನೆ ತುಂಬ ದೊಡ್ಡದಾಗಿದೆ, ನೀಟಾಗಿದೆ. ಹಾಗೆ ಬಂದರೆ ಇದು ಹಾಲು, ಧಾರಾಳವಾಗಿದೆ ಹಾಲು ದೊಡ್ಡದಾಗಿ. ಚೆನ್ನಾಗಿದೆ ಮನೆ, ಸ್ವಂತಕ್ಕೆ ಮಾತ್ರ ತಗೊಳ್ಳೋರಿಗೆ ತುಂಬ ಚೆನ್ನಾಗಿರುತ್ತೆ, ಸಖತ್ತಾಗಿದೆ. ಹಾಗೆ ಇಲ್ಲಿ ಬಂದರೆ ನಮಗೆ ಗ್ರೌಂಡ್ ಫ್ಲೋರಲ್ಲೇ ಒಂದು ಮಾಸ್ಟರ್ ಬೆಡ್ರೂಮ್ ಸಿಕ್ಕುತ್ತೆ ನಮಗೆ. ಮಾಸ್ಟರ್ ಬೆಡ್ರೂಮ್ ಕೂಡ ಒಂದಿದೆ ಇಲ್ಲಿ. POP ಫಾಲ್ ಸೀಲಿಂಗ್ ಆಗಿದೆ. ಆಲ್ರೆಡಿ ಫ್ಯಾನ್ಗಳೆಲ್ಲ ಹಾಕ್ಬಿಟ್ಟವ್ರೆ ನಿಮಗೆ ನೋಡ್ಬೋದು. ವಾರ್ಡ್ರೋಬ್ ಬಂದಿದೆ, ಓವರ್ ಹೆಡ್ ಕಬೋರ್ಡ್ ಬಂದಿದೆ ನಿಮಗೆ. ಇಲ್ಲೂ ಅಷ್ಟೇ ಟೇಬಲ್ ಮಾಡಿದ್ದಾರೆ, ಆಫೀಸ್ ವರ್ಕ್ ಮಾಡ್ತೀನಿ ಅಂದರೆ ಮಾಡ್ಕೋಬೋದು. ಈ ಕಾರ್ನರಿಂದ ನೋಡಿಸ್ತೀನಿ ನಾನು. ಇದು ಬಂದು ನಿಮಗೆ ಒಂದು ಸೀನಿಯರ್ ಸಿಟಿಜನ್ ರೂಮ್ ಕೆಳಗಡೆ ಫ್ಲೋರಲ್ಲಿ, ಫಸ್ಟ್ ಫ್ಲೋರಲ್ಲಿರುವಂಥ ಡೀಟೇಲ್. ಇಲ್ಲಿ ಪ್ರತಿಯೊಂದು ಬಾಕ್ಲು ವಿಂಡೋ ಎಲ್ಲನೂ ನಿಮಗೆ ಟೀಕಲ್ಲೇ ಆಗಿರುತ್ತೆ ನಿಮಗೆ. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ ನೋಡ್ಬೋದು ನಿಮಗೆ. ಡ್ರೆಸ್ಸಿಂಗ್ ಟೇಬಲ್ ವಿತ್ ಮಿರರು, ಕಬೋರ್ಡ್ ಎಲ್ಲ ಇದೆ ನಿಮಗೆ. ಹಾಗೆ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ನೋಡ್ಬೋದು, ಎಲ್ಲ ಆಲ್ರೆಡಿ ಫಿಟ್ ಆಗೋಗಿದೆ, ಫಿಟ್ಟಿಂಗ್ ಸಮೇತನೇ ಇದೆ ಅಲ್ಲ ಆಲ್ರೆಡಿ. ಟೋಟಲ್ 2 ರೆಸ್ಟ್ ರೂಮ್ ಬರುತ್ತೆ ನಿಮಗೆ ಕೆಳಗಡೆ ನಿಮಗೆ. ಇದು ಬಂದು ಫಸ್ಟ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್. ಓಕೆ, ಹಂಗೆ ಇಲ್ಲೂ ಬಂದು ನೋಡ್ಬೋದು. ಇಲ್ಲೂ ಕೂಡ ನಿಮ್ಗೆ ಎಕ್ಸ್ಟ್ರಾ ಸ್ಟೋರೇಜ್ ತುಂಬ ಜಾಗ ಇದೆ. ಇಲ್ಲಿ ಎಷ್ಟಂತ ಮಾಡ್ತಾರೆ ಅಂತ ಗೊತ್ತಿಲ್ಲ, ತುಂಬ ಸ್ಟೋರೇಜ್ಗಳಿಗೆ ಜಾಗ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ಕಬೋರ್ಡ್ಗಳು ಬಂದಿದೆ. ಇಲ್ಲೇ ಕಬೋರ್ಡ್ಗಳು ತುಂಬ ಬಂದಿದೆ ನೋಡ್ಬೋದು. ಹಾಗೆ ಇಲ್ಲೂ ಕೂಡ ಅಷ್ಟೇ. ಬೇಕಂದರೆ ನೀವು ಸಿಸ್ಟಮ್ಗಳನ್ನ ಮಡಿಕೊಂಡು ವರ್ಕ್ ಮಾಡ್ತೀನಿ ಅಂದರೆ ಇಲ್ಲಿ ಧಾರಾಳವಾಗಿ ಮಡಿಕೊಂಡು ಕೂತ್ಕೊಂಡು ವರ್ಕ್ ಮಾಡ್ಬೋದು ನೀವು ಮೆಟ್ಲು ಕಾಲಲ್ಲಿ. ಓಕೆ, ಮಾಡಿ ಮೇಲೆ ಹೋಗೋಣ. ಸೆಕೆಂಡ್ ಫ್ಲೋರ್ಗೆ ನೋಡ್ಬೋದು. ಎಲ್ಲದರಲ್ಲೂ ಮೆಟ್ಲು ಒಂಥರ ಕೊಟ್ಟಿರ್ತಾರೆ, ಇವ್ರದ್ದೇ ಒಂಥರ ಚೆನ್ನಾಗಿ ಬಂದಿದೆ ನೋಡಿ. ನಿಮಗೆ ಈ ಫಿಲಮ್ಗಳಲ್ಲಿ ನೋಡ್ತಿರಲ್ಲ ರೌಂಡ್ಗೆ ಆ ಥರ ಬಂದಿದೆ. ಹಾಗೆ ಮೇಲ್ಗಡೆ ಸ್ಕೈಲೈಟ್ ಕೂಡ ಬಂದಿದೆ ನೋಡಿ, ಡೈರೆಕ್ಟಾಗಿ ಮನೆ ಒಳಗಡೆ ಬರೋವಂಥ ಸ್ಕೈಲೈಟು. ಓಕೆ, ಹಂಗಾರೆ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಫ್ಲೋರಿಂಗ್ ಎಲ್ಲ ನೋಡ್ಬೋದು ನೀವು. ಮೆಟ್ಲುಗೆ ಇಟಾಲಿಯನ್ ಮಾರ್ಬಲ್ ಆಗಿದೆ, SS ಸ್ಟೀಲ್ ಕೊಟ್ಟಿದ್ದಾರೆ. ಹಂಗೆ ಇಲ್ಲಿ ಹೆಂಗೆ ಹೇಳೋದು ಅಂತಲೂ ಗೊತ್ತಾಗಲ್ಲ, ತುಂಬ ಅಷ್ಟೊಂದಿದೆ ಜಾಗ, ತುಂಬ ದೊಡ್ಡದಾಗಿದೆ. ನಾನು ವಿಡಿಯೋ ಮಾಡಿರೋ ಮನೆಯಲ್ಲೇ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಮನೆ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ, ನಾವು ಮಾಡಿ ಮೇಲ್ಗಡೆ ಸೆಕೆಂಡ್ ಫ್ಲೋರಿಗೆ ಬಂದರೆ ನಮಗೆ ಓಪನ್ ಹಾಲ್ ಸಿಕ್ಕುತ್ತೆ ನಮಗೆ, ದೊಡ್ಡದಾಗಿದೆ. ಬೇಕಂದರೆ ಇಲ್ಲೇ ನೀವು ಸೋಫಾ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಧಾರಾಳವಾಗಿ ಕೂತ್ಕೊಳ್ಳೋಕ್ಕೆ ನಿಮಗೆ. ಹಾಗೆ ಮೇಲ್ಗಡೆ ಕೂಡ ನೋಡ್ಬೋದು, POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಇಲ್ಲಿ ಬಂದರೆ ನಮಗೊಂದು ದೊಡ್ಡದು ಮಾಸ್ಟರ್ ಬೆಡ್ರೂಮ್ ಸಿಕ್ಕುತ್ತೆ ನಮಗೆ. ಡಬಲ್ ಕಾಟ್ ಹಾಕಿದ್ದಾರೆ, ಅಂದರೆ ಕಿಂಗ್ ಸೈಜ್ ಕಾಟ್ ಹಾಕಿದ್ದಾರೆ. ವಾರ್ಡ್ರೋಬ್ ಇದೆ, ಇನ್ನೊಂದು ಸ್ವಲ್ಪ ಪಾಲಿಷಿಂಗ್ ಎಲ್ಲ ಆಗುತ್ತೆ. ಇಲ್ಲೂ ಕೂಡ ವಾರ್ಡ್ರೋಬು. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಇಲ್ಲಿ ಬಂದು TV ಯೂನಿಟ್ ಬಂದಿದೆ ನಿಮಗೆ. ಹಾಗೆ ಅಲ್ಲಿ ನಿಮಗೆ ಅವಲೇ ಹೇಳ್ದಂಗೆ ನಿಮಗೆ ಸಿಸ್ಟಮ್ ಏನೇನೋ ಮಡಿಕೊಂಡು ವರ್ಕ್ ಮಾಡೋಂಗಿರೋ ಮಾಡ್ಬೋದು, ಜಾಗ ಕೊಟ್ಟಿದ್ದಾರೆ. ವಿಂಡೋಸ್ ಅಷ್ಟೇ ತುಂಬ ದೊಡ್ಡದಾಗಿದೆ, ಬೆಳಕು ಗಾಳಿಗೋಸ್ಕರ ಧಾರಾಳವಾಗಿದೆ. ಪಕ್ಕದಲ್ಲೇನು ಮನೆ ಬರೋಲ್ಲ ಅನಿಸುತ್ತೆ, ಯಾಕಂದರೆ ಆಫ್ ಟೆರೆಸ್ ಇದೆ ನಿಮಗೆ, ಅವ್ರೇನೂ ಕಟ್ಟಲ್ಲ. ತುಂಬ ಬೆಳಕು ಗಾಳಿ ತುಂಬ ಬರುತ್ತೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಬಟ್ಟೆ
ಹಾಕೊಳ್ಳೋಕ್ಕೆ ಸಿಗಾಕೋಕ್ಕೆ ಹ್ಯಾಂಗರ್ ಕೂಡ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ನಿಮಗೆ ವಾರ್ಡ್ರೋಬ್ಗಳು ನೋಡಿ ನೋಡಿ ಆಲ್ರೆಡಿ ಅಲ್ಲಿದೆ ವಾರ್ಡ್ರೋಬು, ಮೇಲ್ಗಡೆ ಕಬೋರ್ಡು, ಇಲ್ಲೂ ಕೂಡ ವಾರ್ಡ್ರೋಬು, ಇಲ್ಲೂ ಕೂಡ ವಾರ್ಡ್ರೋಬು, ಮೇಲ್ಗಡೆ ಕಬೋರ್ಡು, ಡ್ರೆಸ್ಸಿಂಗ್ ಟೇಬಲ್ಲು, ಹಾಗೆ ಅಟ್ಯಾಚ್ ಬಾತ್ರೂಮ್ ತುಂಬ ದೊಡ್ಡದಾಗಿದೆ, ನೋಡಿಸ್ತಾ ಇದ್ದೀನಿ. ಇಲ್ಲೂ ಕೂಡ ಅಷ್ಟೇ ನಿಮಗೆ ಸ್ಟೋರೇಜ್ ಮಾಡ್ಕೋಬೋದು. ಓಕೆ, ಇದು ಬಂದ್ಬಿಟ್ಟು ನಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ದೊಡ್ಡದು. ಓಕೆ, ಹಂಗೆ ನಾವು ಈ ಕಡೆ ಬಂದರೆ ನಮಗೊಂದು ಚಿಲ್ಡ್ರನ್ ಬೆಡ್ರೂಮ್ ಸಿಗುತ್ತೆ ನಮಗೆ. ಇದು ಕಾಟಿಲ್ಲ, ತುಂಬ ದೊಡ್ಡದಾಗಿದೆ. ಮೇಲ್ಗಡೆ ಕೂಡ ನೋಡ್ಬೋದು POP ಫಾಲ್ ಸೀಲಿಂಗ್ ಆಗಿದೆ, ಫ್ಯಾನ್ ಕೂಡ ಕೊಟ್ಟಿದ್ದಾರೆ. ಈ ಕಡೆ ಬಂದರೆ ನಮಗೆ TV ಯೂನಿಟ್ ಬಂದಿದೆ, ಅಲ್ಲಿ ಸ್ಟಡಿ ಟೇಬಲ್ ಬಂದಿದೆ ನಮಗೆ. ಹಾಗೆ ಇಲ್ಲಿ ವಾರ್ಡ್ರೋಬ್ ತುಂಬ ದೊಡ್ಡದಾಗಿದೆ, ನೋಡ್ಬೋದು ತುಂಬ ಇದೆ. ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಕೂಡ ಬಂದಿದೆ. ಕೆಳಗಡೆ ಅಷ್ಟೇ ನಿಮಗೆ ಕಬೋರ್ಡ್ ಎಲ್ಲ ಬಂದಿದೆ. ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ, ನೋಡ್ಬೋದು ನೀವು. ಇಲ್ಲೂ ಬಂದರೆ ನಮಗೆ ಅಟ್ಯಾಚ್ ಬಾತ್ರೂಮ್, ಆಗಿರುತ್ತೆ. ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ. ಇದು ಬಂದು ಚಿಲ್ಡ್ರನ್ ಬೆಡ್ರೂಮ್. ಹಾಗೆ ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಇಲ್ಲಿ ಬಾಲ್ಕನಿಗೆ ಇಲ್ಲೂ ಹೋಗ್ಬೋದು ನಾವು, ಆ ಕಡೆಯಿಂದನೂ ಹೋಗ್ಬೋದು. ನಿಮ್ಗೆ 2 ಸೈಡೂ ಬಾಗಿಲು ಕೊಟ್ಟಿದ್ದಾರೆ. ಬಾಲ್ಕನಿ ಮಾತ್ರ ಸಖತ್ ದೊಡ್ಡದಾಗಿದೆ. ಓಕೆ, ಆ ಕಡೆಯಿಂದನೇ ನೋಡಿಸ್ತೀನಿ ನಾನು. ಈ ಕಡೆ ಬೇಡ, ರೂಮಿಂದ ಬಾಲ್ಕನಿಗೆ ಹೋಗ್ತಾ ಇದ್ದೀವಿ ಔಟ್ ಸೈಡು. ಇಲ್ಲೂ ನೋಡ್ಬೋದು, ಇಲ್ಲೂ ಅಷ್ಟೇ ಸಖತ್ ಜಾಗ ಇದೆ. ಜಾಗ ಮಾತ್ರ ಯದ್ವಾ ತದ್ವಾ ಇದೆ. ನಿಮಗೆ ಎಲ್ಲಿ ಏನಂತ ಮಾಡೋದಂತ ಗೊತ್ತಿಲ್ಲ. ದೊಡ್ಡದಾಗಿ ಸೋಫಾ ಹಾಕ್ಕೋಬೋದು, ಕೂತ್ಕೋಬೋದು ಸಂಜೆ ಹೊತ್ತು ನೀವು ಧಾರಾಳವಾಗಿ. ಇಲ್ಲಿ ವಿಂಡೋ ಕೂಡ ಇದೆ, ಓಪನ್ ಮಾಡಿದ್ರೆ ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ಮೇಲ್ಗಡೆ ಬಂದರೆ ಬಾಲ್ಕನಿ ಅಂತೂ ತುಂಬ ದೊಡ್ಡದಾಗಿದೆ. ಬಾಲ್ಕನಿ ನೋಡ್ಬೋದು, ಅಪ್ಪ ಎಷ್ಟು ದೊಡ್ಡದಾಗಿದೆ ಅಂದರೆ ಆರಾಮಾಗಿ ಇಲ್ಲೇ ಒಂದು ದೊಡ್ಡದು ಸೋಫಾ ಗಿಫ್ ಹಾಕೊಂಡು ಕೂತ್ಕೋಬೋದು. ಇಲ್ಲಾಂದರೆ ಏನು ಮಾಡ್ತಿದ್ದ ನನಗೆ ಅರ್ಥನೇ ಆಗ್ತಾಯಿಲ್ಲ. ಹಾಗೆ ಇಲ್ಲಿ ನಿಮಗೆ SS ಸ್ಟೀಲ್ ಕೊಟ್ಟಿದ್ದಾರೆ, ಟಫನ್ ಗ್ಲಾಸ್ ಕೂಡ ಕೊಟ್ಟಿದ್ದಾರೆ. 5 ಅಡಿ ಬಾಲ್ಕನಿ ಮೇಲೆ ಬಂದರೆ ನಮಗೆ 2nd ಫ್ಲೋರಲ್ಲಿ ಈ ಥರ ಕಾಣಿಸುತ್ತೆ. ಮನೆ ಮುಂದ್ಗಡೆ ಎಲ್ಲ ಫ್ಲ್ಯಾಟ್ಗಳೇ ನಿಮಗೆ ನೋಡ್ಬೋದು. ಇಲ್ಲಿಂದ ಈ ಲೈನ್ ಫುಲ್ ಫ್ಲ್ಯಾಟ್ಗಳಿದೆ ನಿಮಗೆ. ಓಕೆ, ಇಲ್ಲೂ ಅಷ್ಟೇ ನಿಮಗೆ ಸ್ಟೋರೇಜ್ಗಳು ಮಡಿಕೊಳ್ಳೋಕ್ಕೆ ಜಾಗ ಕೂಡ ಮಾಡಿದ್ದಾರೆ. ನಿಮಗೆ ಸೆಲ್ಫ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಬ್ಯಾಕ್ ಕಲರು. ಹಾಗೆ POC ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ, ನೋಡ್ಬೋದು. ನನಗೆ ಈ ವಿಡಿಯೋ ಮಾಡ್ತಾ ಇರ್ಬೇಕಂದ್ರೆ ನನಗೆ ಏನು ಹೇಳ್ಬೇಕಂತಲೇ ಅರ್ಥ ಆಗ್ತಾಯಿಲ್ಲ. ಯಾಕಂದರೆ ಎಲ್ಲದರಲ್ಲೂ ಒಂದು ಸ್ವಲ್ಪ ಇರುತ್ತೆ, ಅಲ್ಲಿ ಏನಿರುತ್ತೋ ಅದು ಹೇಳ್ಬಿಡ್ಬೋದು. ಇಷ್ಟು ದೊಡ್ಡ ಮನೆಯಲ್ಲಿ, ಇಷ್ಟು ದೊಡ್ಡ ಜಾಗದಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತಲೇ ಒಂದೊಂದ್ಸತಿ ಏನೇನು ಮಡಗೋದಂತಲೇ ಕನ್ಫ್ಯೂಸ್ ಆಗಿಬಿಡುತ್ತೆ. ನನಗೇನು ಕನ್ಫ್ಯೂಸ್ ಆಗುತ್ತೆ, ಅಷ್ಟು ದೊಡ್ಡದಾಗಿದೆ ಅಂತ ಮನೆ. ಓಕೆ, ಇದು ಬಾಲ್ಕನಿ ಆಗಿರುತ್ತೆ. ಇದು 2nd ಫ್ಲೋರ್ ಆಗಿರುತ್ತೆ. ಇವಾಗ ನಾವು 3rd ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ನಾವು ಇವಾಗ 3ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ನಾವು. ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಫಸ್ಟ್ ಪಾರ್ಕಿಂಗಲ್ಲಿ 1 ಬೆಡ್ರೂಮ್ ಇತ್ತು. 2nd ಫ್ಲೋರಲ್ಲಿ 1 ಬೆಡ್ರೂಮ್ ಇತ್ತು, ಹಾಲು ವಿತ್ ಬೆಡ್ರೂಮು. ಇಲ್ಲಿ ಮೇಲ್ಗಡೆ 2 ಬೆಡ್ರೂಮ್ ಇದೆ. ಟೋಟಲ್ಲು 4 ಆಯಿತು ಲೆಕ್ಕಕ್ಕೆ. ಹಾಗೆ ಮಾಡಿ ಮೇಲ್ಗಡೆ ಬಂದರೆ 3rd ಫ್ಲೋರಲ್ಲಿ ಇಲ್ಲೂ ಅಷ್ಟೇ ನೋಡ್ಬೋದು. ಸ್ಕೈಲೈಟ್ ನೋಡ್ಸಿದ್ದೀನಿ ಆಲ್ರೆಡಿ, ಇನ್ನೊಂದ್ಸತಿ ನೋಡಿಸ್ಬಿಡ್ತೀನಿ ನಾನು. ಇಲ್ಲೂ ನೋಡ್ಬೋದು, ತುಂಬ ದೊಡ್ಡದಾಗಿದೆ ಹಾಲು. ಇಲ್ಲಿ ನೀವು ಎಲ್ಲ ಕಡೆಯೂ ಸೋಫಾ ಹಾಕೊಂಡು ಕೂತ್ಕೋಬೇಕಷ್ಟೆ, ಏನು ಮಾಡ್ತಾರೋ ಗೊತ್ತಾಗಲ್ಲಪ್ಪ. ಇಷ್ಟು ದೊಡ್ಡ ಮನೆ, ಯಾರನ್ನ ದೊಡ್ಡ ಮನೆ ಹುಡುಕ್ತಾ ಇರ್ತಾರಲ್ಲ
ಅಂಥವ್ರಿಗೆ ಚೆನ್ನಾಗಿರುತ್ತೆ. ಹಾಗೆ ಇದು ನಮಗೆ ಹೋಮ್ ಥಿಯೇಟ್ರಿಗೆ ಜಾಗ ಕೊಟ್ಟಿದ್ದಾರೆ. ಹೋಮ್ ಥಿಯೇಟ್ರ್ ಬೇಕಾದ್ರೆ ಯೂಸ್ ಮಾಡ್ಬೋದು, ಇಲ್ಲ ಮನೆಯಲ್ಲಿ ಜಿಮ್ ಮಾಡೋರು, ವ್ಯಾಯಾಮ ಮಾಡೋರಿದ್ದರೆ ಜಿಮ್ಗೆ ಯೂಸ್ ಮಾಡ್ಬೋದು, ಇಲ್ಲ ಯೋಗ ರೂಮ್ ಥರ ಬೇಕಾದ್ರೆ ಯೂಸ್ ಮಾಡ್ಬೋದು. ಸಮಥಿಂಗ್ ಏನೇನು ಫಿಟ್ನೆಸ್ ಯಾವುದಕ್ಕನ ಯೂಸ್ ಮಾಡ್ಕೋಬೋದು. ತುಂಬ ದೊಡ್ಡದಾಗಿದೆ. ಹಾಗೆ ಇಲ್ಲಿ ವಾಷಿಂಗ್ ಮಿಷಿನ್ ಕೂಡ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ, ನಿಮಗೆ ಬೇಕಂದರೆ ಯೂಸ್ ಮಾಡ್ಕೋಬೋದು. ಹಾಲಾಗಿರುತ್ತೆ ದೊಡ್ಡದು, ನೋಡ್ಬೋದು. ಇಲ್ಲೂ ಕೂಡ ದೊಡ್ಡ ಸೋಫಾ ಹಾಕೊಂಡು ಧಾರಾಳವಾಗಿ ಒಬ್ಬರು ಕೂತ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ವಿಂಡೋ ಕೂಡ ಅಷ್ಟೇ, ನಿಮಗೆ ತುಂಬ ದೊಡ್ಡದಾಗಿದೆ ವಿಂಡೋ. ಹಾಗೆ ಈ ಕಡೆ ಬಂದರೆ ದೊಡ್ಡದಾಗಿ ಬಾಲ್ಕನಿ, ಎಷ್ಟು ದೊಡ್ಡದಾಗಿದೆ ಅಂದರೆ ಸಂಜೆ ಹೊತ್ತಂತ ಆರಾಮಾಗಿ ಪಾರ್ಟಿ ಮಾಡ್ಬೋದು. ಮೇಲ್ಗಡೆನೆ ಏನು ಹೇಳ್ತೀರಾ, ಪಾರ್ಟಿ ಮಾಡ್ಬೋದಾ? ಹಾಗೆ ಸೈಡಲ್ಲೆಲ್ಲ ನೋಡ್ಬೋದು. ಟಫನ್ ಗ್ಲಾಸ್ ಕೊಟ್ಟು ಸ್ಟೀಲ್ ಕೊಟ್ಟಿದ್ದಾರೆ, ನಿಮಗೆ ನೋಡಿಸ್ತಾ ಇದ್ದೀನಿ ಮನೆ ಮೇಲ್ಗಡೆನೆ ನೋಡ್ಬೋದು. ಇಲ್ಲಿಂದ ಈ ಕಾರ್ನರಿಂದ ನೋಡಿಸ್ತೀನಿ ನೋಡಿ, ಎಷ್ಟು ದೊಡ್ಡದಾಗಿದೆ. ನಿಮಗೆ ಆರಾಮಾಗಿ ನೈಟ್ ಹೊತ್ತು ಕೂತ್ಕೊಂಡು ಪಾರ್ಟಿ ಮಾಡ್ಬೋದು, ಹುಡುಗರು ಯಾರನ್ನ ಇದ್ದರೆ. ಮನೆ ಮುಂದೆ ನೋಡಿಸ್ತಾ ಇದ್ದೀನಿ ಬಾಲ್ಕನಿಯಿಂದ. ಅವಲೇ ಹೇಳ್ದಂಗೆ ನೋಡ್ಬೋದು, ಮನೆ ಪಕ್ಕ ಅಕ್ಕಪಕ್ಕ ಎಲ್ಲ ಫುಲ್ ಫ್ಲ್ಯಾಟ್ಗಳಿದೆ, ನಿಮಗೆ ಫುಲ್ ಫ್ಲ್ಯಾಟ್ ಇದೆ. ಓಕೆ. ಹಾಗೆ ಇಲ್ಲಿ ನಿಮಗೆ ಮೇಲ್ಗಡೆನೇ ಒಂದು ರೆಸ್ಟ್ ರೂಮ್, ಅಂದರೆ ಬಾಲ್ಕನಿಗೆ ಒಂದು ರೆಸ್ಟ್ ರೂಮ್ ಕೊಟ್ಟಿದ್ದಾರೆ. ಇಲ್ಲೇ ನಿಮಗೆ ತುಂಬ ದೊಡ್ಡದಾಗಿದೆ. ಇದು ಕೂಡ ಅಷ್ಟು ನೋಡ್ಬೋದು. ವಾಷಿಂಗ್ ಮೆಷಿನ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ, ನಿಮಗೆ ಬೇಕಾದ್ರೆ ಮಡಿಕೋಬೋದು. ಹಾಗೆ ಹ್ಯಾಂಡ್ ವಾಶಿಂಗ್, ಇಲ್ಲಿ ರೆಸ್ಟ್ ರೂಮ್ ಬರುತ್ತೆ ನಿಮಗೆ. ಅವೆಲ್ಲ ಹೇಳ್ತೆ ಹಂಗೆ ನಾನು ತುಂಬ ದೊಡ್ಡ ಮನೆಯೇ ಯಾರನ್ನ ಹುಡುಕ್ತಾರೆ ಅವ್ರಿಗೆ ತುಂಬ ಚೆನ್ನಾಗಿದೆ ಮನೆ. ಒಳ್ಳೆ ಏರಿಯಾ ಕೂಡ ಅಷ್ಟೇ. ನಿಮಗೆ ಇದು ಬಾಲ್ಕನಿ ಮೇಲೆ ಹೋಗೋಣ, ಮಾಡಿ ಮೇಲ್ಗಡೆ ನೋಡಿಸ್ತಿದ್ದೀನಿ. ಓಕೆ. ಮಾಡಿ ಮೇಲ್ಗಡೆ ಬಂದರೆ ನಿಮಗೆ ಈ ಥರ ಓಪನ್ ಟೆರೆಸ್ ಬರುತ್ತೆ. ನಿಮಗೆ ನೋಡ್ಬೋದು 1000 ಲೀಟರ್ಸು 2 ಸಿಂಟಾಗಿ ಕೊಟ್ಟಿದ್ದಾರೆ ಆಲ್ರೆಡಿ. ಇಲ್ಲೂ ಕೂಡ ಅಷ್ಟೇ, ನಿಮಗೆ ತುಂಬ ದೊಡ್ಡದಾಗಿದೆ ಜಾಗ. ಹಾಗೆ ಸೋಲಾರ್ ಕೂಡ ಹಾಕಿದ್ದಾರೆ ನಿಮಗೆ ಇಲ್ಲೇ. ನಿಮಗೆ ಹಾಗೆ ಇದು ಲಿಫ್ಟ್ ಮೈಂಟೆನೆನ್ಸ್ ರೂಮ್ ಬರುತ್ತೆ ನಿಮಗೆ. ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ. ಇದು ಟೆರೆಸ್. ಓಕೆ. ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ. ನಂದಕುಮಾರ್ ಲೇಔಟು, ಅರಹಳ್ಳಿ ಹತ್ತಿರ ಬರುವಂಥ ಉತ್ರಳ್ಳಿ ಮೈನ್ ರೋಡಲ್ಲಿ ಇರುವಂಥ 30ಗೆ 50 ಆಗಿರುತ್ತೆ. ಇದು ಬಂದು ಈಸ್ಟ್ ಗೇಟು, ಈಸ್ಟ್ ಫೇಸ್ ಆಗಿರುತ್ತೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4 CR 50 lakhs ಹೇಳ್ತವ್ರೆ, ಅಂದರೆ 4,50,00,000 ನೆಗೋಷಿಯಬಲ್ ಆಗಿರುತ್ತೆ.